ಸಾಹೇಬ್ ಅಂಬೇಡ್ಕರ್ ಜಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ. ಬರನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಒಂದು 135ನೇ ಜಯಂತ್ಯೋತ್ಸವದ ವೇದಿಕೆಯಲ್ಲಿ ಅತಿಥಿರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾದಂಥ ಹರೀಶ್ ಅವರೇ ಹಾಗೂ ಯುವನಾಯಕರಾದಂಥ ಜಗದೀಶನ್ ಅವರೇ ಹಾಗೂ ಲಕ್ಷ್ಮಣನವರೇ ಹಾಗೂ ಹಿರಿಯ ಹೋರಾಟಗಾರರಾದಂತಹ ಬಸವರೆಡ್ಡಿ ವೆಂಕಟರಮಣನವರೇ ಹಾಗೂ ಆಚರಣಾ ಸಮಿತಿಯ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದಂತಹ ತಾಲೂಕಾ ದಂಡಾಧಿಕಾರಿಗಳು ಗೀತಾ ಮೇಡಮ್ ಅವರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಬಾಬು ಸರ್ ಅವರೇ ಹಾಗೂ ನಗರಸಭೆ ಕಮಿಷನರ್ ಆದಂತಹ ಆಂಜನೇಯ ಸರ್ ಅವರೇ ಹಾಗೂ BO ಸಾಹೇಬ್ರೆ ಹಾಗೂ ಹಿರಿಯ ಮುಖಂಡರು ಸೋಮಣ್ಣವರೇ ಹಾಗೆ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಸಾಹೇಬರ ಅನುಯಾಯಿಗಳೇ. ಅಭಿಮಾನಿಗಳಾಗಬಾರ್ದು, ಅನುಯಾಯಿಗಳಾಗೋಣ. ಅಭಿಮಾನ ನಮ್ಮ ಹೃದಯದಲ್ಲಿದ್ದರೂ ಕೂಡ ನಾವೆಲ್ಲ ಆಗಬೇಕಾಗಿರೋದು ಅನುಯಾಯಿಗಳು. ಅವರ ಅನುಯಾಯಿಗಳಾದಾಗ ಮಾತ್ರ ನಾವು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಬೋದು. ಎಷ್ಟೇ ಸಂಘಟನೆಗಳಿದ್ರೆ ಕೂಡ, ಎಷ್ಟೇ ನಾವು ಹೋರಾಟಗಳು ಮಾಡಿದ್ರೆ ಕೂಡ ನಾವು ಫಸ್ಟ್ ಆಗಬೇಕಾಗಿರೋದು ಬಾಬಾ ಸಾಹೇಬ್ರ ಅನುಯಾಯಿಗಳು. ಆಗಿ ನಾವು ಮತ್ತೆ ಇನ್ನೊಬ್ಬರಿಗೆ ನಾವು ಆದರ್ಶವಾಗಬೇಕಾಗಿದೆ. ಹಂಗಾಗಿ ಇವತ್ತೇನು 135ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಹಳಷ್ಟು ಒಂದು ಇತಿಹಾಸದಲ್ಲಿ ನಾವು ನೋಡಿದಾಗ ಬಾಬಾ ಸಾಹೇಬ್ರನ್ನ ನಾವು ಬಹಳಷ್ಟು ಈಗಿರ್ತಕ್ಕಂಥ ಯುವ ಪೀಳಿಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಆದರೆ ಇನ್ನೂ ತಿಳಿಬೇಕಾಗಿರ್ತಕ್ಕಂಥ ವಿಚಾರಗಳು ನಾನಾ ರೀತಿಯಾಗಿದ್ದಾವೆ. ನಾವು ಆ ವಿಚಾರಗಳಲ್ಲಿ ಒಂದು ಕಾಲು ಭಾಗ ತಿಳ್ಕೊಂಡಿದ್ದೀವಿ, ನಾವಿನ್ನೂ ಮುಕ್ಕಾಲು ಭಾಗ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಎಷ್ಟು ಜನ ನಾವು ಸಂವಿಧಾನವನ್ನು ಓದ್ತಾ ಇದ್ದೀವಿ? ಸಂವಿಧಾನವನ್ನು ಓದಬೇಕು ನಾವು ಫಸ್ಟ್. ನಾವು ಬಾಬಾ ಸಾಹೇಬರ ಸಂವಿಧಾನವನ್ನ ಇಂಥ ಕಾರ್ಯಕ್ರಮಗಳಲ್ಲಿ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಒತ್ತಡ ತರಬೇಕು, ಇಲ್ಲ ಮಾನ್ಯ ಜನಪ್ರಿಯ ಶಾಸಕರ ಮೇಲೆ ಒತ್ತಡ ತರಬೇಕು. ಪ್ರತಿ ಜಯಂತಿಯಲ್ಲೂ ಸಂವಿಧಾನದ ಒಂದು ಪುಸ್ತಕವನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಪ್ರತಿ ಪ್ರಜೆಯಲ್ಲೂ ಸಂವಿಧಾನವನ್ನ ಆ ಪುಸ್ತಕ ತಂದು ಕೊಟ್ಟಾಗ ಆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಏನು ವಿಚಾರಗಳಿದಾವೋ ಆ ವಿಚಾರಗಳನ್ನ ನಾವು ಓದಿದಾಗ ನಿಜವಾಗಿ ನಾವು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ತೀವಿ. ವಿಚಾರಗಳು ಓದ್ದೆ ನಾವು ಇವತ್ತು ಎಷ್ಟೋ ಜನ ಶೋ ಲೀಡರ್ಸ್ ಆಗಿದ್ದೀವಿ. ನಾನು ಸೇರ್ಕೊಂಡು ಶೋ ಲೀಡರ್ಸ್ ಆಗ್ತಾ ಇದ್ದೀವಿ. ಶೋ ಲೀಡರ್ ಎಲ್ಲ ಬೇಕಾಗಿರೋದು ನಮಗೆ ವಿಚಾರ ಬೇಕು. ಆ ವಿಚಾರದ ಜೊತೆಗೆ ಬಾಬಾ ಸಾಹೇಬರನ್ನ ನಾವು ಎಲ್ಲವರೆಗೂ ತಗೊಂಡು ಹೋಗ್ಬೋದು. ನಮ್ಮ ಜೀವನ ಪೂರ್ತಿ ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಾವು ಆ ಒಂದು ವಿಚಾರಗಳನ್ನು ಕೊಂಡೊಯ್ಬೋದು. ಅಂತ ಒಂದು 135ನೇ ಜಯಂತಿಯನ್ನ ಇವತ್ತೇನು ಬಾಬಾ ಸಾಹೇಬರು ಈ ಒಂದು ಭಾರತ ದೇಶದಲ್ಲಿ ಹುಟ್ಟಿ ನಮಗೆ ಹಲವಾರು ಕಾನೂನುಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ನಾವೆಲ್ಲನೂ ಅರ್ಥ ಮಾಡ್ಕೊಬೇಕು. 1973-74 ನಾವು ಹುಟ್ಟಿದ್ದೀವಿ. ನಾವಿವತ್ತು 2026ರಲ್ಲಿ ನಾವಿದ್ದೀವಿ ಅಂತಂದ್ರೆ ನಾವು ಹಿಂದೆ ನೋಡಿದಂತ ಒಂದು ಸಂದರ್ಭಗಳು ನೋಡಿದಾಗ ತಿನ್ಲಿಕ್ಕೆ ಊಟ ಇರ್ತಾ ಇರ್ಲಿಲ್ಲ, ಹಾಕ್ಲಿಕ್ಕೆ ಬಟ್ಟೆ ಇರ್ತಾ ಇರ್ಲಿಲ್ಲ. ಹಾಸ್ಟೆಲ್ ಅಲ್ಲಿ ನಾವು ಒಂದು ನಿಕ್ಕರ್ ಕೊಡ್ತಾರೆ ಅಂತಂದ್ರೆ ಆ ನಿಕ್ಕರ್ಗೆ ತೂತು ಹೋಗಿದೆ, ಆ ತೂತಕ್ಕೆ ತೆಪ್ಪೆ ಹಾಕೊಂಡು ನಾವು ಓದ್ತಾ ಇದ್ವಿ. ಇವತ್ತು ಆ ದಿನಗಳಿಲ್ಲ. ಯಾರಿಂದ ಹೋಯ್ತು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಂದಾನೆ. ಆ ದಿನಗಳೆಲ್ಲ ಮಾಯ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಂದ. ಎಲ್ಲಿ ನಾವು ಮೂಲೆ ಗುಂಪ ಆದಂತವ್ರನ್ನ ಶಿಕ್ಷಣ ಕೊಡ್ರಿ ಅಂತೇಳಿ ಶಿಕ್ಷಣವನ್ನ ಅತಿ ಹೆಚ್ಚಾಗಿ ಬಡವರ್ಗಕ್ಕೆ ತಲುಪಿಸಿದಂಥದ್ದು ದಲಿತ ಸಂಘರ್ಷ ಸಮಿತಿ. 73ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಹೋರಾಟಗಳನ್ನು ಮಾಡಿ ಹೋರಾಟಗಳ ಮುಖಾಂತರ ಜನವನ್ನ ಪ್ರಜ್ಞಾವಂತರನ್ನಾಗಿ ಮಾಡಿತು. ಬಾಬಾ ಸಾಹೇಬರು ನಮ್ಮ ಹಿಂದೆ ಇರೋದಕ್ಕೆ ನಾವು ಪ್ರಜ್ಞಾವಂತರಾಗಿದ್ದೀವಿ. ದಲಿತ ಚಳವಳಿ ಹುಟ್ಟಲಿಲ್ಲ ಅಂತಂದಿದ್ರೆ, ದಲಿತ ಚಳವಳಿ ಹೋರಾಟಗಳನ್ನು ಮಾಡಲಿಲ್ಲ ಅಂತಂದಿದ್ರೆ, ದಲಿತ ಚಳವಳಿ ಈ ಒಂದು ಶಿಕ್ಷಣ ಹೋರಾಟ ಆಗಿರ್ಬೋದು, ಆಹಾರದ ಹೋರಾಟ ಆಗಿರ್ಬೋದು, ಭೂ ಹೋರಾಟ ಆಗಿರ್ಬೋದು, ಎಲ್ಲ ಹೋರಾಟಗಳನ್ನು ದಲಿತ ಸಂಘರ್ಷ ಸಮಿತಿ ಕೊಡ್ಲಿಲ್ಲ ಅಂತಂದಿದ್ರೆ ನಾವಿನ್ನೂ ಎಲ್ಲೋ ಇರ್ತಾ ಇದ್ವಿ. ಆಗಿನ ಸಂದರ್ಭಕ್ಕೆ ದಲಿತ ಚಳವಳಿ ಹುಟ್ಟಿ ದಲಿತ ಚಳವಳಿ ಮುಖಾಂತರ ನನ್ನ ಜನ ಹಿಂಗೆ ಬದುಕಬೇಕು, ನನ್ನ ಜನಕ್ಕೆ ಶಿಕ್ಷಣ ಬೇಕು, ನನ್ನ ಜನಕ್ಕೆ ಒಳ್ಳೆ ಬಟ್ಟೆ ಬೇಕು, ನನ್ನ ಜನಕ್ಕೆ ಒಳ್ಳೆ ಊಟ ಬೇಕು ಅಂತೇಳಿ ಹೋರಾಟಗಳ ಮುಖಾಂತರ ಬಂದಿದ್ದೀವಿ. ಇವತ್ತು ನಾವೆಲ್ಲ ಪ್ರಜ್ಞಾವಂತರಾಗಿದ್ದೀವಿ, ಒಳ್ಳೆ ಬಟ್ಟೆ ಆಗ್ತಾ ಇದ್ದೀವಿ, ಒಳ್ಳೆ ಊಟ ತಿಂತಾ ಇದ್ದೀವಿ, ಒಳ್ಳೆ ವಿದ್ಯಾಭ್ಯಾಸದಲ್ಲಿದ್ದೀವಿ, ಒಳ್ಳೆ ಉದ್ಯೋಗಗಳಲ್ಲಿದ್ದೀವಿ.
ಅರ್ಥ ಮಾಡ್ಕೊಬೇಕು. ಈ ಒಂದು ಕಾರ್ಯಕ್ರಮಗಳನ್ನ ನಾವು ಗ್ರಾಮೀಣ ಭಾಗಕ್ಕೆ ಕೊಂಡೊಯ್ಬೇಕು. ಗ್ರಾಮೀಣ ಭಾಗದ ಜನತೆ ನಾವು ಇವತ್ತು ಸಾಹೇಬ್ರೇನಾದ್ರೂ ಮನಸ್ಸು ಮಾಡಿದ್ರೆ ವಿಜೃಂಭಣೆಯಿಂದ ನಾವು ಪಲ್ಲಕ್ಕಿಗಳನ್ನು ಬರ್ತಾ ಇದ್ವಿ, ವಿಜೃಂಭಣೆಯಿಂದ ಎಷ್ಟೋ ಜನ ಕುಡ್ಕೊಂಡು ಕುಪ್ಪಳಿಸ್ಕೊಂಡು ಏನೋ ಒಂದು ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ. ಆದರೆ ನಿಜವಾಗಿ ನಾವು ಎಲ್ಲೋಗ್ಬೇಕು, ಬಾಬಾ ಸಾಹೇಬ್ರ ಒಂದು ಪುಸ್ತಕದ ಕಡೆ ನಾವು ಹೋಗ್ಬೇಕು. ಇದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕು. ಏನು ಇವತ್ತು ಸಣ್ಣದಾಗಿ ಮಾಡಿದ್ರೆ ಕೂಡ ಒಳ್ಳೆ ಉತ್ತಮವಾದ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಆ ವೇದಿಕೆ ಮುಖಾಂತರ ನನ್ನ ಜನವನ್ನ ಕರೆಸಿಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಗೂ ಹಾಗೂ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.